ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ. ಏನೋ ಬಗೆಹರಿತಪ್ಪ ಸಿದ್ದು ಮತ್ತು DK ಶಿ ಅವ್ರ ಮಧ್ಯದ ಜಗಳ. ಸಿದ್ದು ಕಂಟಿನ್ಯೂ 2028 ಇರ್ಬೋದು, ಇವರು ಉಪಮುಖ್ಯಮಂತ್ರಿ ಮತ್ತು ಅಧ್ಯಕ್ಷರಾಗಿ ಮುಂದುವರಿಬೋದು ಅನ್ನೋದು ಏನೋ ಒಂದು ನಿಲುಗಡೆಗೆ ಬಂದಂಗೆ ಆಗಿತ್ತು. ನಾ ಬಿಡೆ ಇಬ್ಬರು ನಡೆಸಿದ್ರು. ಕೊನೆಗೆ ಹೈಕಮಾಂಡ್ ನಡಕ್ಕೆ ಬಂದ ಏನು ಸಮಾಧಾನ ಮಾಡಿ ಅಧಿವೇಶನಗಿಂತಲೂ ಪೂರ್ವದಲ್ಲೇ ಸ್ವಲ್ಪ ಸಮಾಧಾನ ಮಾಡಿಬಿಡ್ತು ಮತ್ತು ವಿರೋಧಿಗಳಿಗೆ ಒಂದು ಅಸ್ತ್ರ ಕಸ್ಕೊಂಡಿತ್ತು ಹೈಕಮಾಂಡ್. ಇವರು ಪೋಸ್ ಕೊಟ್ಟರು. ಒಬ್ಬ ನಾಟಿ ಕೋಳಿ ತಿನ್ಸಕ್ಕೆ ಕರೆದ್ರೆ, ಇನ್ನೊಬ್ಬ ಮನೆಗೆ ಪಾರ್ಕ್ ಕರೆದ್ರು, ಹೋಗಿ ಕುಂತರು, ಮಾತಾಡಿದರು, ನಾವು ಒಂದು ಅಂತೇಳಿದರು. ಯಾವುದೊಂದು ವಾಚ್ ಇಬ್ಬರು ಕಟ್ಕೊಂಡ್ರು. ನೋಡೋಕೆ ಒಂದು ಆದ್ರೆ ಬಿಡಪ್ಪ, ಇದೇ ಕಾಂಗ್ರೆಸ್ ಸರಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದ್ರೊಳಗೆ ಈ ಮತ್ತೊಂದು ಹೊಸ ಡೆವಲಪ್ಮೆಂಟ್ಗಳು. ಅದ್ರಲ್ಲಿ ಮುಖ್ಯವಾಗಿ ಹೊಸ ಒಂದು ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ, ಸತೀಶ್ ಜಾರಕಿಹೊಳಿ ಮತ್ತು ನಮ್ಮ DK ಶಿ ಅವರು ಒಂದಾದ್ರೆ ಅಂತ ಹೊಸ ಪ್ರಶ್ನೆ ಶುರು ಆಗಿಬಿಟ್ಟರು. ಯಾಕಂದರೆ ಒಬ್ರಿಗೊಬ್ಬರು ವಿರೋಧಿಗಳು, ಒಬ್ಬರೊಬ್ಬರು ಯಾರ್ಯಾದ್ರು ಮಾಡಿ ಬದಿಗೆ ಸರಿಸ್ಬೇಕು ಅನ್ನೋರು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಂತೆ ಓಪನ್ನಾಗಿ DK ಶಿ ಅವರು ವಿರೋಧ ಮಾಡೋರು. ಮತ್ತು ಇವರು ಸತೀಶ್ ಅವರು ನಾನು ರಮೇಶ್ ಅಲ್ಲ ಅಂತ ಹೀಕೊಡುವಂಥದ್ದು ಇವೆಲ್ಲ ನೋಡಿದಾಗ ಇವರು ಒಂದನ್ನು ಗೆಲ್ಲ ಬಿಡಪ್ಪ ಅಂತೇಳಿ. ಆದರೆ ಸ್ವತಃ ಜಾರಕಿಹೊಳಿ ಅವರು ಹೇಳುವಂಗೆ ರಾಜಕೀಯ ನಿಂತ ನೀರಲ್ಲ, ಚಲನೆ ಇರ್ತದೆ. ಆದರೆ DK ಶಿ ಅವರು ಸತೀಶ್ ಅವರು ಒಂದಾದ್ರೆ ಅಧಿಕಾರಕ್ಕಾಗಿ DK ಶಿ ಅವ್ರಿಗೆ ಆಫರ್ ಮಾಡಿದರೆ ಇವ್ರಿಗೆ, ಸತೀಶ್ ಅವ್ರಿಗೆ, ನೀನಪ್ಪ ಅಧ್ಯಕ್ಷ ಆಗಲಿ, ನಾವು ಮುಖ್ಯಮಂತ್ರಿ ಆಗ್ತೀವಿ, ಒಂದು 4 ಮುಖ್ಯಮಂತ್ರಿ ಮಾಡೋಣ ಅಂಥೇಳಿ MB ಪಾಟೀಲ್ರ ಮತ್ತು ಇವ್ರನ್ನ ಬುಟ್ಟೆ ಹಾಕೊಂಡ್ರ. ಅಂದರೆ ಇವೆಲ್ಲ ಡೆವಲಪ್ಮೆಂಟ್ಗಳು ನೋಡಿದ್ರೆ ಹಿಂಗೆ ಅನ್ನಿಸ್ತಾ ಇದೆ. ಅಂದರೆ ಮತ್ತು ಇನ್ನೊಂದು, ನಾವು ಜಾರಕಿಹೊಳಿ ಅವ್ರ ಕುಟುಂಬದ ಬಗ್ಗೆ ಅಭ್ಯಾಸ ಮಾಡಿದಾಗ ತಮ್ಮ ಸಮ ಇದ್ದಂಥ ಬಲಿಷ್ಠರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅವಕಾಶ ಬಂದಾಗ ಸೆಟದಿರುವಂಥದ್ದು ವಿರೋಧಿಸುವಂಥ ಗುಣಧರ್ಮವನ್ನು ಸಹಿತ ಅವ್ರು ನೋಡಿದ್ವಿ ನಾವು. ಉದಾಹರಣೆ ಕತ್ತಿ ಸಹೋದರಸು ಜೊತೆಗಿದ್ದಂಥದ್ದು. ಉಮೇಶ್ ಕತ್ತಿ ಅವ್ರು ಹೋದ್ಮೇಲೆ ಅಲ್ಲೇ ಹುಕ್ಕೇರಿ ಒಂದಿಷ್ಟು ವೀಕೇನೋ ಅನಿಸಿರ್ಬೋದು, ಮತ್ತೇನೋ ಅನಿಸಿರ್ಬೋದು, ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರ್ಬೋದು. ಜಾರಕಿಹೊಳಿ ಅವರು ಅಲ್ಲಿ ಎಂಟ್ರಿ ಹೊಡೆದ್ರು ಹುಕ್ಕೇರಿಯಲ್ಲೇ. ಅದಕ್ಕೆ ಅವರು ಪ್ರತಿಭಟನಾತ್ಮಕವಾಗಿ ಎದ್ದರು. ಅಲ್ಲೇನೋ ಆಯ್ತು. ನೀವು ನೋಡಿದರೆ DCC ಬ್ಯಾಂಕಿನ ಸಂದರ್ಭದಲ್ಲೇ ಕತ್ತಿ ಅವ್ರದ್ದು ಒಂದು ಬಣ ಆದರೆ ಇನ್ನೊಂದು ಕಡೆ ಜಾರಕಿಹೊಳಿ ಅವ್ರ ಬಣ ಆಯಿತು. ಮೊದಲು ಹೊಂದಾಣಿಕೆ ಇದ್ದಂಥದ್ದು ಅಂದರೆ ಹೊಂದಾಣಿಕೆ ರಾಜಕೀಯದಲ್ಲಿ ಭಾಳ ಮಾಹಿರವರು ನಮ್ಮ ಜಾರಕಿಹೊಳಿ ಸಹೋದರರು. ಹಾಗೇನಾದರೂ DK ಶಿ ಅವರು ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಹೊರಟ್ರ, ನಮ್ಗೆ ಅಧ್ಯಕ್ಷ ಕೊಡ್ರಿ, ನೀವು CM ಆಗ್ರಿ ಅನ್ನುವಂಥದ್ದು. ಇದು ಸಹ ಚರ್ಚೆ ಜೋರು ನಡೆದು ರಾಜಕೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಇದು ಒಳ್ಳೆಯ ಡೆವಲಪ್ಮೆಂಟ್. ಅದರಲ್ಲೂ ಜಾರಕಿಹೊಳಿ ಕುಟುಂಬದ ಬಗ್ಗೆ ನಾವು ಇವತ್ತೆಲ್ಲರೂ ಗೋಕಾಕದವರಾದಂಥವ್ರು ಹೆಮ್ಮೆ ಪಡುವಂಥ ವಿಷಯ ಏನಂದ್ರೆ, ಒಬ್ಬ ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಆಗುವ ವ್ಯಕ್ತಿಗಳನ್ನು ಹೋಗಿ ಮಾತಾಡಿಸಿ ಸ್ವಲ್ಪ ಬದಿಗೆ ಸೇರಿಸಿ ಹೊಂದಾಣಿಕೆ ಮಾಡ್ಕೊಳ್ಳೋದು, ಅಥವಾ ಮತ್ತೇನು ಮಾಡುವಂಥ. ಯಾಕೆಂದ್ರೆ ರಾಜಕೀಯ ಅಂತಂದ್ರೆ ಇವತ್ತಿನ ರಾಜಕೀಯ ಆಗಲಿ ಯಾವ ಕಾಲದ ರಾಜಕೀಯ ಅಲ್ರಿ, ಅದು ಒಂದು ರೀತಿ ಏನೋ ಒಂದು ವ್ಯವಹಾರ ನಡೀತಿರ್ತದೆ, ಕೊಡ್ತೊಳ್ಳೋ ವ್ಯವಹಾರ. ಅದು ವ್ಯವಹಾರ ಆಗಿರ್ಬೋದು ಅವ್ರ ಮಧ್ಯದಲ್ಲಿ ಅಂತ ಒಂದು ಸಣ್ಣ ಊಹೆ, ಪ್ರಶ್ನೆ ಶುರು ಆಗಿಬಿಟ್ಟದ. ಹೀಗಾಗಿ DK ಶಿ ಅವರು CM ಹೌದು ಗ್ಯಾರಂಟಿ, ಹಾಗಾದ್ರೆ ಸತೀಶ್ ಅವರು ಅಧ್ಯಕ್ಷರು ಹೌದು ಗ್ಯಾರಂಟಿ ಅನ್ನುವಂಥದ್ದು. ಅವರೆಲ್ಲ ಅಲ್ಲಿಗಳಿತಾರೆ. ಮತ್ತು ಬೇರೆ ಸತೀಶ್ ಅವರು ಅಲ್ಲಿಗಳಿತಾರೆ, ಮುಗುಳ್ನಾಗ್ತಾರೆ. ಅದೇ ಕಾಲಕ್ಕೆ DK ಶಿ ಅವರು ಏನ್ರಿ ಭೇಟಿ ಆಗಬಾರದು, ಒಬ್ರಿಗೆ ಬರೋ ಅಂತ ಕೇಳ್ತಾರೆ. ಈ ರೀತಿ ಅರ್ಥ. ಒಬ್ಬರೊಬ್ರು ಕಂಡು ಆಗಲಾರದಂಥವ್ರು, ಒಬ್ಬರ ಕಂಡೊಬ್ಬರು ವಿರೋಧ ಮಾಡುವಂಥವ್ರು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅಂತ ಓಪನ್ನಾಗಿ ಹೇಳಿದಂಥ ಮಾತುಗಳು. ಅವ್ರಿಗೆಲ್ಲಿದ್ದವ್ರಿಗೆ 45 MLAಗಳು ಸುಮ್ಮನೆ ಹೇಳ್ತಾರೆ ಹೋಗೋದಿಲ್ಲ ಅನ್ನುವಂಥ ಮಾತು. ನಿರಂತರವಾಗಿ DK ಶಿ ವಿರೋಧ ಮಾಡುವಂಥ ರಮೇಶ್ ಜಾರಕಿಹೊಳಿ ಅವರು. ಇನ್ನೊಂದು ಕಡೆಗೆ ಅನುಕೂಲ ಸಿಂಧು, ಬುದ್ಧಿವಂತ, ಚತುರ ಸತೀಶ್ ಅವರು DK ಶಿ ಅವ್ರನ್ನ ಮನವೊಲಿಸುವಲ್ಲೋ ಅಥವಾ ತಮ್ಮ ರಾಜಕೀಯ ನಡೆಯಲ್ಲಿ ತಮ್ಮ ಮುಂದೆ ತೆಗೆದುಕೊಳ್ಳಲು ಗೆದ್ರ, ಅಥವಾ DK ಶಿ ಅವರು ಸತೀಶ್ ಅವ್ರನ್ನ ಮೌಲ್ಡ್ ಮಾಡುವಲ್ಲೇ ಯಶಸ್ವಿ ಆದ್ರ ಅನ್ನುವಂಥದ್ದು ಮಾತುಕತೆಯಾಗಿದ್ದು ಇಬ್ಬರು ಒಪ್ಕೊಂಡಿದ್ದಾರೆ. ಹೌದು, ಮಾತಾಡಿದ್ದು ಖರೆ. ಮದುವೆ ಸಮಾರಂಭದಲ್ಲ ಒಂದಿಷ್ಟು ಮಾತಾಡಿದ್ವಿ, ಏನೋ ಹೇಳಿದಪ್ಪ ರಾಜಕೀಯ ವಿರೋಧ ಅನ್ನುವಂಥ ಹಾರಿಕೆ ಉತ್ತರ ಕೊಟ್ಟರು ಸಹಿತ ಅಲ್ಲಿ ನಮ್ಮದು ಅಧ್ಯಕ್ಷರಿಗೆ ಚರ್ಚೆ ಆಗಿಲ್ಲ, ಹಾಗೆ ಮಾತಾಡ್ತಾ ಇದ್ರೆ ಇರಲಿ, ಆಗಿರ್ಲಿಕ್ಕೆಲ್ಲ ಒಪ್ಪುನೋ ಮಾತೇನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಸಮೀಪ ಬಂದಿದ್ದು ಮಾತ್ರ ಗ್ಯಾರಂಟಿ. ಇದ್ರ ಹಿಂದೆ ಏನದನೋ ಅನ್ನೋಂಥ ಇನ್ನೂ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಸತೀಶ್ ಅವರು ಸುಲಭವಾಗಿ ಬಗ್ಗುವಂಥ ವ್ಯಕ್ತಿ ಅಲ್ಲ, ನಂಬುವಂಥ ವ್ಯಕ್ತಿ ಅಲ್ಲ. ಹೀ ಈಸ್ ಅ ಕ್ವೈಟ್ ಶ್ರೀವ್ಡ್. ಹಂಗೆ DK ಶಿ ಅವರು ಸಹಿತ ಇವರು ಸಮಸಮಾನ ನಿಲ್ಲುವಂಥ ಮತ್ತು ಒಕ್ಕಲಿಗರ ಲೀಡರು, ಒಕ್ಕಲಿಗ ಸಮುದಾಯ ಸಹಿತ ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲರೂ ಇವರು ಬೆನ್ನಿಗೆ ನಿಲ್ಲುವಂಥದ್ದು.
ಆದರೆ HDK ಅದ್ರ ವಿರೋಧ ಮಾಡಿಸ್ತಾ ಇದ್ದಾರೆ. ಇದು ಆಗಬಾರ್ದಪ್ಪ, ಇವು ಮುಖ್ಯಮಂತ್ರಿ ಆದರೆ ಇದು ಮುಂದೆ ನಮಗೂ ವೈರಿ ಆಗ್ತಾರೆ, ನಮ್ಮ ಕುಟುಂಬದ ರಾಜಕೀಯ ಹಾಳಾಗಿ ಹೋಗ್ತದೆ ಅವ್ರಿಗೆ ಭಯ. ಹೀಗಾಗಿ ಈ ಎಲ್ಲ ಒಂದು ತಿಕ್ಕಾಟದ ಮಧ್ಯದಲ್ಲೇ ಸತೀಶ್ ಅವರು ಏನೋ ಒಂದು ಹಾದಿ ಹುಡುಕಿದ್ರ, DK ಅವರು ಒಂದಿನ ಹಾದಿ ಹುಡುಕಿದ್ರ, ಸಿದ್ದು ಅವ್ರನ್ನ ಬದುಕಿ ಸೇರಿಸಿದ್ರ, ಸಿದ್ದರಾಮಯ್ಯರನ್ನ ಬದುಕಿ ಸೇರಿಸಿದ್ರ. ಇವರ ಈ ರಾಜಕೀಯ ದಳಕ್ಕೆ ಬಲಿಯಾಗುವಷ್ಟು ಸಿದ್ದರಾಮಯ್ಯರು ವೀಕ, ರಾಜಕೀಯವಾಗಿ ದಡ್ರ ಅನ್ನೋ ಸಹಿತ ಇವತ್ತು ಚರ್ಚೆ ಆಗ್ತಾಯಿದೆ. ಯಾಕೆಂದ್ರೆ ಸಿದ್ದರಾಮಯ್ಯರು ಸಹಿತ ಅದು ಹಠವಾದಿಗಳ, ಅದರಲ್ಲೂ CM ಚೇರ್ಮನ್ ಭಾಳ ಪ್ರೀತಿ ಅವ್ರಿಗೆ. JH ಪಟೇಲ್ ಜೊತೆಗಿನ ಹೋರಾಟ ಮಾಡಿದವರು, ನನಗೆ CM ಸೀಟ್ ಬೇಕಂತೇಳಿ. ಸ್ವತಃ ತಮ್ಮ ಗುರುಗಳಂತ ದೇವೇಗೌಡರನ್ನ ಬಿಟ್ಟು ಬಂದಂಥವ್ರು ಅವ್ರ ಮಗನ ಮುಖ್ಯಮಂತ್ರಿ ಮಾಡಿದಾಗಿ. ಇಷ್ಟು ಅವರಲ್ಲೇ ಮುಖ್ಯಮಂತ್ರಿ ಸೀಟಿನ ಬಗ್ಗೆ ಪ್ರೀತಿ, ಆತ್ಮೀಯತೆ. ಮತ್ತು 2022 ನಾನಪ್ಪ ಅಂತ ಈಗ ಹಲವು ಸಲ ಅಂತಿದ್ದಾರೆ, ಒಮ್ಮೆಲ್ಲ, ಎರಡಲ್ಲ, ಮೂರಲ್ಲ, ಯಾವ ಕೇಂದ್ರಿಗೆ ನಾನ. ಇಂಥ ಸ್ಥಿತಿಯಲ್ಲೇ ಸಿದ್ದರಾಮಯ್ಯರ ಮುಂದಿನ ನಡೆ ಏನು, ಅಥವಾ ಸಿದ್ದರಾಮಯ್ಯರನ್ನ ಸತೀಶನ ಬಿಟ್ಟಾರೇನು, ಅಥವಾ DKC ಅವರು ಸತೀಶ್ ಅವರನ್ನು ಸಿದ್ದರಾಮಯ್ಯರಿಂದ ಒಡ್ಕೊಳ್ಳೋದು ಪ್ರಯತ್ನ ಮಾಡಿದ್ದಾರೆ. ಇವೆಲ್ಲ ಇವತ್ತು ದೊಡ್ಡ ಚರ್ಚೆ ರೀ. ಅಂದರೆ ಒಟ್ಟಾರೆಯಾಗಿ ಇಲ್ಲೇ ಕುರ್ಚಿ ಸುತ್ತಮುತ್ತ ಏನು ನಡೆದಲ್ಲ ಇದು ಯುದ್ಧ, ಇದು ನಾವು ಅನ್ನೋದಿಷ್ಟ, ಇದು ಕಾಂಗ್ರೆಸ್ಸಿಗೆ ಹೊರತು ಬಿಡಬಾರ್ದು, ಅದು ರಾಹುಲ್ ಕಾಂಗ್ರೆಸ್ಸಿಗೆ. ಯಾಕಂದ್ರೆ ಇಡೀ ದೇಶದಲ್ಲೇ ಇವತ್ತೇನಾದರೂ ಸ್ವಲ್ಪ RSS ಅಂತ ಬಲಿಷ್ಠ ಸಂಘಟನೆಗೆ ಎದುರಾಳಿಯಾಗಿ ನಿಲ್ಲುವಂಥವ್ರು, ಪ್ರಶ್ನೆ ಮಾಡುವಂಥವ್ರು, ಸವಾಲು ಹಾಕುವಂಥವ್ರು ಯಾರಿದ್ದರೆ ರಾಹುಲ್ ಗಾಂಧಿ ಅವ್ರು ಮಾತ್ರ ಅಂತ ಹೇಳಬೇಕಾಗಿದೆ. ಉಳಿದ ರಾಜಕೀಯ ನಾಯಕರ ಗಟ್ಸ್ ಉಳಿದಿಲ್ಲ. ಹಾಗಂತೇಳಿ ಇಂದಿರಾ ಗಾಂಧಿ ರಾಜಕೀಯ ಅಥವಾ ಅವರ ಮಗನ ರಾಜಕೀಯ ಅಥವಾ ನೆಹರು ಅವ್ರ ರಾಜಕೀಯ ಇದರಿಂದ ಆದ ಅನಾಹುತಗಳಿಗೆಲ್ಲ ಇಲ್ಲಿ ಪರಿಹಾರ ಅಂತಲ್ಲ, ಅಥವಾ ಅದರ ಮುಂದುವರಿಕೆಂತೂ ಅಲ್ಲ. ಆದರೆ ರಾಹುಲ್ ಗಾಂಧಿಯವರು ಡಿಫ್ರೆಂಟ್, ಇವರೆಲ್ಲರಿಗಿಂತ ಅನ್ನೋದು ಈಗ ರುಜುವಾತು ಮಾಡಿದ್ದಾರೆ. ಅವರು ಪಾದಯಾತ್ರೆ ಮೂಲಕ, ಬಸ್ ಯಾತ್ರೆ ಮೂಲಕ ಜನರ ಸಮಸ್ಯೆಗಳನ್ನು ತೆಗೆದುಕೊಂಡು OBC ಬಗ್ಗೆ ಎಂದೂ ವಿಚಾರ ಮಾಡೋಂಥ ಕಾಂಗ್ರೆಸ್ ಇವತ್ತು OBC ಬಗ್ಗೆ ವಿಚಾರ ಮಾಡ್ತದೆ. ಆ OBCಯಿಂದನೇ ಉತ್ತರ ಪ್ರದೇಶ ಮತ್ತು ಬಿಹಾರಗಳಿಂದ ಅಧಿಕಾರ ಕಳ್ಕೊಂಡಿದ್ದು ಕಾಂಗ್ರೆಸ್. ಇತ್ತ RSS ಅಲ್ಲದ, ಇತ್ತ ನಿಜವಾದ ಸಮಾಜವಾದಿಯೂ ಅಲ್ಲದ, ಈ ಮಿಕ್ಸ್ಡ್ ಇತ್ತಲ್ಲ ಎಕಾನಮಿ, ಮಿಕ್ಸ್ಡ್ ಆಗಿ ರಾಜಕೀಯ ಕಾಂಗ್ರೆಸ್ಸಿಂದಿದ್ದು, ಅದನ್ನು ಭಾಳ ಪೆಟ್ಟು ತಿಂತದು. ಕೊನೆಗೆ ಓಪನ್ ಮಾರ್ಕೆಟ್ ಬಂದು ಅದು ಪೆಟ್ಟು ತಿಂತು. ಈಗ ಎಲ್ಲ ನೆಲೆಗಟ್ಟಿನಲ್ಲ ಇವತ್ತು ಈ ರಾಹುಲ್ ಗಾಂಧಿ OBC, SC ST ಮತ್ತು ಮೈನಾರಿಟಿ ತಮ್ಮ ತೆಕ್ಕಿಲ್ ತೆಗೆದುಕೊಂಡ ಹೋರಾಟ ಮಾಡುವ ನೆಲೆಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ಕೊಂಡು ಹೊರಟಿದ್ದಾರೆ. ಇದು ದೊಡ್ಡ ಒಂದು ಗುರಿ ಅವರು. 2028 ಮತ್ತು 2029 ಲೋಕಸಭಾ ಚುನಾವಣೆಯಲ್ಲೇ ಈ OBC, SC ST ಮೈನಾರಿಟಿ ತೊಗೊಂಡು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಒಂದು ದೊಡ್ಡ ಕನಸು ಕಾಣ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆದರೆ ಈ ಕುರ್ಚಿ ತಿಕ್ಕಾಟ ಅದಕ್ಕೇನು ವೈರಿ ಆಗ್ತದನ ಅಂತ ಇದನ್ನು ಭಾಳ ಗಮನದಲ್ಲಿಟ್ಟುಕೊಂಡು ಇವತ್ತು ಸತೀಶ್ ಅವರಾಗಲಿ, DKC ಅವರಾಗಲಿ, ಸಿದ್ದರಾಮಯ್ಯರಾಗಲಿ ತಮ್ಮ ಪ್ಲಾನ್ ಹೆಣಿಬೇಕಾಗಿದೆ. ಕಾಂಗ್ರೆಸ್ನಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನಿಂದ ಇವತ್ತು ದೊಡ್ಡ ಹುದ್ದೆಗೆ ಬಂದಿದ್ದಾರೆ ಸತೀಶ್ ಅವರು, ಮತ್ತು ಅದೇ ಕಾಲ DKC ಅವರು ಸಹ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಅಧ್ಯಕ್ಷರು ಆಗಿದ್ದಾರೆ ಪಕ್ಷದ್ದು, ರಾಜ್ಯ ಮಟ್ಟದ್ದು. ಒಳ್ಳೆ ನೀರಾವರಿ ಹಿಡ್ಕೊಂಡಿದ್ದಾರೆ, ಅದೇ ಬೆಂಗಳೂರು ಹಿಡ್ಕೊಂಡಿದ್ದಾರೆ, ಬೆಂಗಳೂರದು ನಗರಸಭೆಯನ್ನು. ಅದು ಇದರ ಅರ್ಥ ನಾ ಹೇಳೋದಿಷ್ಟ, ಇವರೆಲ್ಲರೂ ಕಾಂಗ್ರೆಸ್ನಿಂದ ಉಪಕೃತರಾದಂಥವ್ರು. ಆ ಕಾಂಗ್ರೆಸ್ ಪೆಟ್ಟು ಬೀಳಾರ್ದಂಗೆ ಡಿಸಿಷನ್ ಮಾಡಿದ್ರೆ ಭಾಳ ಉತ್ತಮ. ಯಾರು ಮುಖ್ಯಮಂತ್ರಿ ಆದರೂ ಏನಪ್ಪ ಆಯಿತು, ಸ್ವರ್ಗ ಆಗ್ತದೆ ಕರ್ನಾಟಕ. ಇವಾಗ ಸತೀಶ್ ಅವ್ರ ಮುಖ್ಯಮಂತ್ರಿ ಆಗಲಿ, DKC ಅವ್ರ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯಗಿದ್ದಾರೆ, ಇವರೇ ಮುಂದುವರಿಲಿ. ಇವರೆಲ್ಲ ಉಳಿದ್ರಪ್ಪ, ಹೌದು ರೈತರದ ಎಲ್ಲ ಖಾಲಿ ಕಾನೂನು ತೆಗೆದು ಹೋಗ್ತಾರೆ, ಅವ್ರಿಗೆ ಮಾರ್ಕೆಟ್ ಮಾಡಿಕೊಡ್ತಾರೆ, ಅದು ಚಾಲೆಂಜಿಂಗ್ ಮಾರ್ಕೆಟ್ ಮಾಡ್ತಾರೆ, ಲಾಭದ ಮಾರ್ಕೆಟ್ ಮಾಡಿಕೊಡ್ತಾರೆ. ಇಲ್ಲ, ಮಿನಿಮಮ್ಮನ್ನು ಸಪೋರ್ಟಿಂಗ್ ಬೆಲೆದನ್ನ ಮಾರ್ಕೆಟ್ ಕಾನೂನು ಮಾಡಿದ್ರೆ ಮಾಡೋಕ್ಕಾಗ್ತಾಯಿಲ್ಲ, ಮಾಡಿಲ್ಲ. ಇದೇ ಸಿದ್ದರಾಮಯ್ಯ ಮಾಡ್ತಾಯಿಲ್ಲ. ಇನ್ನೂ ಯಾವ ಮೇನೊಂದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅದಲ್ಲ, ಅದು ಕಾನೂನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಕಬ್ಬು ಬೆಳೆಗಾರರಿಗೆ ಅವ್ರು ಬೆಳೆದ ರೇಟ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇನ್ನೇನು ಇವು ಪವಾಡ್ ಮಾಡೋದು ಆ ಮಾತು ಬೇರೆ. 3 ಜನ ಅವರಲ್ಲಿ ಯಾರೋ ಆದರೂ ಇದು ಚೇಂಜ್ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಇದ್ದಂಥ ವಿಷಯ. ಯಾಕಂದ್ರೆ ಅರ್ಥವ್ಯವಸ್ಥೆ ಎಲ್ಲಿವರೆಗೆ ಸಮಾನತೆ ಬರೋದಿಲ್ಲವೋ ಅಲ್ಲಿವರೆಗೆ ಇಲ್ಲಿಯ ಬಡವಾಗಿರೋದು ಶ್ರೀಮಂತರು, ಬುದ್ಧಿವಂತರಿದ್ದಂಥವ್ರು ಬುದ್ಧಿವಂತರ ಅಂತ ಶ್ರೀಮಂತರು ಆಗ್ತಾ ಹೋಗೋದು, ಕಾರ್ಪೊರೇಟ್ ಆಗ್ತಾ ಹೋಗೋದು, ಗಳಿಸ್ಕೊಳ್ತಾ ಹೋಗೋದು ಇದು ಇವತ್ತಿನ ವ್ಯವಸ್ಥೆ ಆಗಿದೆ. ಹೀಗಾಗಿ ಈ ಸಂದರ್ಭದಲ್ಲ ಈ 3 ಜನರ ಜವಾಬ್ದಾರಿ ಭಾಳದ. ಪಾರ್ಟಿ ಹೊಡೆದು ಬೀಳಾರ್ದಂಗೆ ಬಗೆಹರಿಸಬೇಕಾಗಿದೆ. ಅದಕ್ಕೆ ನಮ್ಮ ಏನಾಗ್ತದಪ್ಪ, DKC ಅವ್ರು 40 ಮಂದಿ ತೊಗೊಂಡು ಹೋಗ್ತಾರೆ BJPಗೆ, ಸತೀಶ್ ಅವ್ರು 40 ಮಂದಿ ತೊಗೊಂಡು ಹೋಗ್ತಾರೆ BJPಗೆ, ಇಲ್ಲ ಸಿದ್ದರಾಮಯ್ಯ ಒಂದು 80 ಮಂದಿ ತೊಗೊಂಡು ಹೋಗ್ತಾರೆ BJPಗೆ. ಇರುವಂಥ ಒಂದು ಏನಪ್ಪ ಅಂದರೆ ಕೈ ಕಾಲುಗಳಿಲ್ಲದ ಈ ಒಂದು ದಂತಗತಿಗಳು ಹಬ್ತಾ ಇರ್ತಾವೆ. ಇದು ಎಷ್ಟು ಮಟ್ಟ ನಿಜಾನೋ ಎಷ್ಟು ಮಟ್ಟ ಸುಳ್ಳು ಆ ಮಾತು ಬೇರೆ. ಒಟ್ಟಾರೆಯಾಗಿ ಈ ಗುದ್ದಾಟ ಕಾಂಗ್ರೆಸ್ ಹೊಡೆದು ಬೀಳದಂಗೆ ಅದು ಉತ್ತಮ.
ಈಗ ಎಲ್ಲರೂ ಚಲೋ ಪೊಸಿಷನ್ದಲ್ಲಿದ್ದಾರೆ, ಯಾರಿಗೂ ಹಾನಿ ಆಗಿಲ್ಲ ಕಾಂಗ್ರೆಸ್ನಿಂದ 3 ಜನರಿಗೆ. ಇವತ್ತಿನ ದಿನ ನಾಳೆ ಸತೀಶ್ ಅವರು ಸೇಮ್ ಆಗೋ ಸಾಧ್ಯತೆಗಳು ಬಂದು ನಿಂತಿದ್ದಾವೆ. ಡಿ ಕೆ ಶಿ ಅವರಂತೂ ಒಂದೇ ಹೆಜ್ಜಿದ್ದಾರೆ. ಸಿದ್ದರಾಮಯ್ಯನವರು 20 ಜನರಲ್ಲಿ ಬಿಟ್ಟು ಹೋಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದ್ರೆ ಈ ಸಿದ್ದರಾಮಯ್ಯಗಿಂತ ಹೊರಟ್ರೆ ಸಿದ್ದರಾಮಯ್ಯ ತಾವು ಸ್ವಮನಸ್ಸಿನ ಬಿಟ್ಟರೆ ಅಡ್ಡಿ ಇಲ್ಲ, ಯಾರ್ಯಾದರೂ ಕೊಡಲಿ, ಸತೀಶ್ ಅವರಾಗಲಿ ಡಿ ಕೆ ಶಿ ಅವರಾಗಲಿ, ದೇರ್ ಇಸ್ ನೋ ಡಿಫ್ರೆನ್ಸಸ್. ಇವರಲ್ಲಿ ಯಾರೋ ಆದರೂ ರಾಜ್ಯವನ್ನು ಒಂದೇನಪ್ಪ ಸ್ವರ್ಗ ಮಾಡ್ತಾರೆ, ಸಮಾನತೆ ತೊಗೊಂಬರ್ತಾರೆ, ಆರ್ಥಿಕ ಸಮಾನತೆ ತೊಗೊಂಬರ್ತಾರೆ ಅನ್ನೋದೆಲ್ಲ ಕನಸಿನ ಮಾತುಗಳು. ಆದ್ರೆ ಕಾಂಗ್ರೆಸ್ ಉಳಿದಕ್ಕೆ ಇವರಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಅಷ್ಟೇ ಉಳಿಸ್ಕೊಂಡು ಪಕ್ಷ ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಇದು ಮೋದಿಯವರ ಕನಸು, ಅದನ್ನು ಈಡೇರಿಸಲಿಕ್ಕೆ ಇವರು ಹಾದಿ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಏನಾದರೂ ಆಗಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಭಾಳ ಜನ ಲೈಕ್ ಆಗಲಿಕ್ಕಿಲ್ಲ, ಲೈಕ್ ಆದರೂ ಟೀಕೆ ಅಂತ ಇದ್ದೇ ಇಲ್ಲಂತಲ್ಲ, ಆದರೆ ನಡೆಯುವ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಇವರಲ್ಲಿ ಯಾರೋ ಮುಖ್ಯಮಂತ್ರಿ ಆದರೂ ಸಹಿತ ಅದು ಅಡ್ಡಿ ಇಲ್ಲ. ಬಟ್ ಪಕ್ಷಕ್ಕೆ ಹೊಡೆದು ಬೀಳಾರ್ದಂಗೆ ಹೋದ ಭಾಳ ಉತ್ತಮ. ಆದರೂ ಗೌಪ್ಯ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಏನಿದ್ರು ರಹಸ್ಯ ನೋಡಿದ್ರೆ 4 ದಿವಸದಲ್ಲಿ ಗೊತ್ತಾಗಿ ಆಗ್ತದೆ ಎಲ್ಲಿ ಹೋಗೋದದ. ನಮ್ಮಲ್ಲಿ ಕನ್ನಡದ ಗಾಜಿ ಮಾತದ, ಊರಿಗೆ ಬಂದಕ್ಕೊಮ್ಮೆ ನೀರಿಗೆ ಬರಲೇಬೇಕು. ಆ ಸಂದರ್ಭದಾಗ ಅವ್ರ ಮುಖ ನಾವು ನೋಡ್ತೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡು. 16 ನ್ಯೂಸ್ ಅರ್ಥ ತಿಳಿಸುತ್ತಾರೆ ಎಂಬುದು ಸತ್ಯದ ಕೈಗಡಿ ವಂದನೆಗಳು.